ಋಷಿ, ವಾಟ್ ಹ್ಯಾಪೆಂಡ್? ನಾನು ಇನ್ನೇನು ಫ್ಲೈಟ್ ಹಾಕಬೇಕಾಗಿತ್ತು. ಅಷ್ಟರಲ್ಲಿ ಕಮ್ಲಿದು ರೇರ್ ಬ್ಲಡ್ ಗ್ರೂಪ್, ಸೊ ಅವಳಿಗೆ ಬ್ಲಡ್ ಬೇಕಾಗಿದೆ ಅಂತ ಮೆಸೇಜ್ ಬಂತು. ನೀವು ವರಿ ಮಾಡ್ಕೋಬೇಡ, ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ನಂದು ಅದೇ ಬ್ಲಡ್ ಗ್ರೂಪ್. ನಾನು ಬ್ಲಡ್ ಕೊಡ್ತಾ ಇದ್ದೀನಿ ಋಷಿ, ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ, ಓಕೆ? ಶಿಲ್ ಬಿ ಆಲ್ ರೈಟ್, ಶಿಲ್ ಬಿ ಫೈನ್. ಕಮಲಿ ಅವರೇ, ಹೇಗಿದ್ದೀರಾ? ಆರ್ ಯು ಓಕೆ? ದೊಡ್ಡ ಅನಾಹುತದಿಂದ ಪಾರಾಗಿದ್ಯಾ ಕಮಲಿ. ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ. ರಿಷಿ ಸರ್ ನಿನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಬಂದ್ರು ಕಮ್ಲಿ. ಇಲ್ಲ ಅಂದಿದ್ರೆ ಅದೇನಾಯ್ತಿತ್ತೋ ಏನೋ. ಚಂದ್ರು ಸರ್ ಅಟೆ ಅವ್ರ ಕೆಲ್ಸನೆಲ್ಲ ಬಿಟ್ಟು ನಿಂಗೆ ರಕ್ತ ಕೊಡಕ್ಕೆ ಅಂತ ಬಂದ್ರು. ಇವತ್ತು ಇವ್ರಿಬ್ನು ಇರ್ಲಿಲ್ಲ ಅಂದ್ರೆ ನೀನ್ ಉಳಿತಾನೆ ಇರ್ಲಿಲ್ಲ ಕಮ್ಲಿ. ಸರ್, ಜ್ಞಾನ ಥ್ಯಾಂಕ್ಸ್ ಸರ್. ಛೇ, ನೋ ಪ್ರಾಬ್ಲಮ್ ಕಮ್ಲಿ. ನಿನಗೊಂದು ಸಮಸ್ಯೆ ಅಂದಮೇಲೆ ನಾನು ಹೇಗೆ ಹಾಗೆ ಹೋಗೋಕ್ಕಾಗತ್ತೆ ಹೇಳು? ಸರ್, ಅವ್ರು ರಿಕವರ್ ಆಗ್ತಾ ಇದ್ದಾರೆ. ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಿವರೆಗೂ ರೆಸ್ಟ್ ಮಾಡಲಿ. ನೀವೆಲ್ಲ ಹೊರಗೆ ಬನ್ನಿ ಸರ್. ರೆಸ್ಟ್ ತಗೋ ಕಮಲಿ. ಬೇಗ ಹುಷಾರಾಗಿ ಕಮಲಿ ಅವರೇ. ಎಂತ ಅನಾಹುತ ಆಗೋಯ್ತು ಚಂದ್ರು. ನೌ ಶೀಸ್ ಫೈನ್ ಅಲ್ವಾ? ಹಾಂ, ಹೌದು ಹೌದು. ಹಾಗೆ ಮಾಡು, ನೀನೇ ಬಿಟ್ಟು ಬಾ. ಬ್ಲಡ್ ಲಾಸ್ ಆಗಿ ತುಂಬಾ ಸುಸ್ತಾಗಿರ್ತಾಳೆ. ಅವಳ ತಾಯಿಗೆ ಗೊತ್ತಾದರೆ ಎಷ್ಟು ನೊಂದ್ಕೋತಾರೋ ಏನೋ. ಚೆನ್ನಾಗಿ ರೆಸ್ಟ್ ತೊಗೊಳಕ್ಕೆ ಹೇಳು, ಸರಿನಾ? ನೋಡು, ಹಾಸ್ಟೆಲಲ್ಲಿ ಅವಳಿಗಿರೋಕೆ ಕಷ್ಟ ಆಯಿತು ಅಂದರೆ ಮನೆಗೆ ಕರ್ಕೊಂಬಂದ್ಬಿಡು, ಸರಿನಾ? ಸರಿಪ್ಪ. ಏನು ಹೇಳಿ? ಯಾಕನ್ಪೂರ್ಣ, ತುಂಬ ಡಲ್ ಆಗಿದೆಯಾ? ಜ್ಯೂಸ್ ಏನಾದ್ರು ತರೋದಕ್ಕೆ ಹೇಳ? ನಂಗೇನು ಬೇಡ, ಬಂದ ವಿಷಯ ಏನು ಅಂತ ಮೊದಲು ಅದನ್ನು ಹೇಳಿ. ಏನಿಲ್ಲ, ನಿನ್ನ ಮೂಡ್ ಚೆನ್ನಾಗಿದ್ದರೆ ಮಾತಾಡ್ಬೋದು. ಅದಕ್ಕೆ ನೀನು ಫ್ರೆಶ್ ಆದಮೇಲೆ ಹೇಳಿ ಎಂದೆ. ಏನಿಲ್ಲ, ಸ್ವಲ್ಪ ದುಡ್ಡಿನ ಅಗತ್ಯ ಇತ್ತು. ಎಷ್ಟು ಅಗತ್ಯ? ಬರೀ ಒಂದು 25 ಲಕ್ಷ ಅಷ್ಟೇ. 25 ಲಕ್ಷ? ಸ್ವಲ್ಪ ದುಡ್ಡ ನಿಮಗೆ? ಅಷ್ಟೊಂದು ಅಗತ್ಯ ಏನಿದೆ? ಅದು ಅನ್ಪೂರ್ಣ, ನಮ್ಮ ಮನೆಗಾಗಿ ಒಂದು ಪ್ರಾಪರ್ಟಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ ಗೊತ್ತಾ.
ಆದ್ರೆ ಅದ್ರ ಅಡ್ವಾನ್ಸು ಇಮ್ಮಿಡಿಯೇಟ್ ಬೇಕು ಅಂದ್ರು, ಅದಕ್ಕೆ. ಅನಿಕಾ ಹೆಸರಲ್ಲಿ ಜೀವನ ಪೂರ್ತಿ ಕೂತ್ ತಿಂದ್ರು ಕರಗದೆ ಇರೋಷ್ಟು ಪ್ರಾಪರ್ಟಿ ಇದೆ. ಈಗ ಹೊಸ ಪ್ರಾಪರ್ಟಿ ತಗೊಳ್ಳೋಂತ ಅಗತ್ಯ ಏನಿದೆ? ಅಲ್ಲ, ಎಲ್ಲ ಇಂಥ ಯೂಸ್ಲೆಸ್ ಕೆಲಸನೇ ಮಾಡ್ತಾ ಇರಿ, ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಅಲ್ಲ, ಕಮಲಿಗೆ ಹಾಗಾಯ್ತಲ್ಲ, ನಾವೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರೆ ನೀವೆಲ್ಲ ಎಲ್ಲಿಗೆ ಹೋಗಿದ್ರಿ? ಚಂದ್ರು ತನ್ನ ಮುಂಬೈ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದ ಗೊತ್ತಾ? ನಾವು ಬರೋಣ ಅಂತ ಇದ್ವಿ ಅನ್ಪೂರ್ಣ. ಆದ್ರೆ ಪ್ರಾಪರ್ಟಿ ಮೊದಲು ಮನುಷ್ಯರು, ಆಮೇಲೆ ಈ ಪ್ರಾಪರ್ಟಿ ಎಲ್ಲ. ಕಷ್ಟ ಕಾಲಕ್ಕೆ ಮಾತ್ರ ಇರೋದಿಲ್ಲ ನೀವುಗಳು. ದುಡ್ಡು ಬೇಕು ಅಂದ್ರೆ ಹಲ್ಲಿಗಿಂಚ್ಕೊಂಡು ಬಂದು ನಿಂತ್ಕೊಂಡ್ಬಿಡ್ತೀರಾ. ಹೋಗಿ ಹೋಗಿ ಆಗೋ ಕೆಲಸ ನೋಡಿ ಮೊದಲು. ಕೂಲ್ ಕೂಲ್ ಅನ್ಪೂರ್ಣ. ನಾವು ನೀನ್ ಅನ್ಕೊಂಡ ಹಾಗಲ್ಲ. ನಾನು ಅದಕ್ಕೆ ಆಗ್ಲೇ ಹೇಳಿದೆ, ನೀನ್ ಮೂಡ್ ಚೆನ್ನಾಗಿದ್ರೆ ನಾನು ಮಾತಾಡ್ತೀನಿ ಅಂತ. ಈಗ ಹೋಗಿ ನೀನ್ ರೆಸ್ಟ್ ತಗೋ, ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಮಾತಾಡೋಣ. ನನ್ ಮೂಡ್ ಚೆನ್ನಾಗಿದ್ದಿದ್ರೆ ಇನ್ನೂ 4 ಮಾತು ಹೆಚ್ಚಾಗೆ ಬೈತಿದ್ದೆ. ಅದ್ರ ಬಗ್ಗೆ ಮಾತಾಡೋಕೆ ಏನು ಉಳಿದಿಲ್ಲ. ಮೊದ್ಲು ಹೋಗಿ. ಮೆಲ್ಗೆ ನಿಧಾನ ಕಣಮಿ. ಹುಷಾರು ಕಣಮಿ. ನಿಂಗಿ ಕಮಲಿತವ ಸುಮ್ಕೆ ಮಾತಾಡ್ಕೊಂಡು ಅವಳಿಗೆ ತೊಂದರೆ ಕೊಡಬೇಡ. ಅವಳಿಗೆ ರೆಸ್ಟ್ ಬೇಕು, ಸುಧಾರಿಸ್ಕೊಳ್ಳಿ. ಹುಷಾರಾಗಿ ಕರ್ಕೊಂಡು ಹೋಗು. ನನಗೆ ಸ್ವಲ್ಪ ಕ್ಯಾಂಟೀನ್ ತಾವು ಕೆಲಸ ಐತಿ, ಬರ್ತೀನಾ? ಹುಷಾರು ಕಣಮಿ. ಸರಿ ಕೆಂಪ. ನಡಿ. ಬಾ ಕಮಲಿ. ಹುಷಾರು ಕಣಮಿ. ಮೆಲ್ಗೆ ಕುಂತ್ಕ. ಕಮಲಿ, ಹೇಗಿದೆ ಕಮಲಿ? ಆರ್ ಯು ಓಕೆ ಕಮಲಿ? ಹ್ಞೂ, ಪರವಾಗಿಲ್ಲ, ಸಂದಾಗೇನೆ. ಸರಿ, ರೆಸ್ಟ್ ಮಾಡು. ನಿಂಗೆ ಏನಾಯ್ತಮ್ಮಿ? ಏನು ಮಾತಾಡ್ತಾನೆ ಇಲ್ಲ. ವಾ, ಕೆಂಪ ಹೇಳಿದ್ನಲ್ಲ ನಂಗೆ ತೊಂದರೆ ಆಯ್ತೈತೆ ಅಂತನಾ? ಏ ಪೆದ್ದಿ. ಅಲ್ಲ ಕಮ್ಲಿ, ನಿಂಗೆ ತೊಂದರೆ ಆಗ್ಬಾರ್ದು ಅಂತ ಏಟ್ ಜನ ನಿನ್ ಮ್ಯಾಗ ಕಾಳಜಿ ತಕ್ಕೋತಾರ ನೋಡು. ಅನ್ಪೂರ್ಣಮ್ಮಜ್ಜಿ, ಆಸ್ಲ್ ಹುಡ್ಗೀರು, ಸಂಬು, ಕೆಂಪಣ್ಣ, ರಚನಾ, ನಾನು ಮತ್ತೆ ರಿಸಿ ಸಾರು. ನಿಂಗೆ ಹಿಂಗ ಆಗೈತೆ ಅಂತ ನಂಗೆ ಸ್ಯಾನೆ ಅಂದ್ರೆ ಸ್ಯಾನೆ ನೋವು ಆಯ್ತೈತೆ ಕಮ್ಲಿ. ಆದ್ರೂ ಅದಕ್ಕಿನ್ನ ಜಾಸ್ತಿ ನಿನ್ ಮ್ಯಾಗ ಕೋಪ ಕಮ್ಲಿ ನಂಗೆ. ಯಾಕೆ ನಿಂಗೆ? ನಾನೇನ್ ಮಾಡ್ದೆ? ಅಲ್ಲ ಕಮ್ಲಿ, ನಿನ್ ಬಗ್ಗೆ ಕಾಳಜಿ ತಕೊಳ್ಳೋರ್ ಬಗ್ಗೆ ವಸಿ ನಾನು ಯೋಚನೆ ಮಾಡ್ಬೇಕು ಅಂತಿಲ್ವಾ ನಿಂಗೆ? ಪಾಪ ರಿಸಿ ಸರ್ ತಾವ್ ನಿನ್ ಮಾತು ಆಡ್ಲಿಲ್ಲ. ನಿಂಗೆ ಹಿಂಗಾದ ತಕ್ಷಣ ಮೊದ್ಲು ನಿನ್ನ ನೋಡಿ ಆಸ್ಪತ್ರೆಗೆ ಸೇರಿಸಿ ಕಾಪಾಡ್ದವ್ರವ್ರು. ಆದ್ರೆ ನೀನು ಅವ್ರನ್ನ ನೋಡ್ದಂಗೆ ಕಡೆಗಣ್ಸ್ ಬಂದೆ ಅಲ್ವಾ? ಚಂದ್ರು ಸರ್ಗ್ ಮಾತ್ರ ಥ್ಯಾಂಕ್ ಯು ಹೇಳ್ದೆ. ಯಾಕೆ ಕಮ್ಲಿ ನಿಂಗೆ ಇಟ್ ಕಲ್ಮನ್ಸು? ಪಟ್ನಕ್ ಬಂದು ನಿಂಗೆ ಆಗೋದ ಹೇಳು? ಕೋಪ ಮಾಡ್ಕೊಂಬೇಡ ನಿಂಗೆ. ನಾನು ರಿಷಿ ಸರ್ತವ ಬೇಕು ಅಂತ ಅಥವಾ ಅವ್ರಿಗೆ ನೋವು ಮಾಡ್ಬೇಕು ಅಂತ ಹಿಂಗ್ ಮಾಡ್ಲಿಲ್ಲ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನಿಂಗೆ. ಅವ್ರು ನಂಗೆ ಸ್ಯಾನೆ ಮಾಡೋರೆ ಅಂತ ಗೊತ್ತು. ನನ್ನ ಅವರೇ ಆಸ್ಪತ್ರೆಗೆ ಸೇರ್ಸೋರೆ ಅನ್ನೋದು ಗೊತ್ತು. ನಾನು ಅವ್ರ ತವ ಒಂದ್ ಮಾತನ ಆಡ್ಲಿ ಅಂತ ಕಾಯ್ಕೊಂಡಿರುವಾಗ ನಾನು ಅವನ್ನ ನೋಡಿದ್ರೆ ನಂಗೆ ಗೊತ್ತಿಲ್ಲದೆ ಎಲ್ಲಿ ಹತ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಕಣಮ್ಮಿ. ರಿಷಿ ಸರ್ ಮ್ಯಾಕೆ ನಂಗೆ ಕೋಪ ಇಲ್ಲ, ಬ್ಯಾಸರನೂ ಇಲ್ಲ. ಆದ್ರೂ ಮೊದ್ಲಿನ ತರ ಇರಕ್ಕಾಗಕ್ಕಿಲ್ಲ ಕಣಮ್ಮಿ. ಅವ್ರ ತಾಯಿಗೆ ಇಲ್ಲೇನೋ ತೆಪ್ಪೈತೆ ಅಂತ ಅನ್ಸ್ಬೇಕಾದ್ರೆ ನಾನು ಹೆಂಗ್ ಮೊದ್ಲಿನ ತರ ಇರ್ಲಿ ಹೇಳು? ರಿಷಿ ಸಾರೆ ಹತ್ರ ಬಂದ್ರುವೆ
ನಾನು ಅವ್ರಿಗೆ ಹತ್ರ ಆಗಕ್ಕಿಲ್ಲ ಕಣಮ್ಮಿ. ಇದಕ್ಕೋಸ್ಕರನೇ ಪ್ರತಿ ದಿವಸ ರಿಷಿ ಸರ್ಗೆ ಮನ್ಸಾಗೆ ತಪ್ಪಾಯ್ತು ಅಂತ ಕೇಳ್ಕತೀನಿ. ನನಗೆ ಬೇರೆ ದಾರಿ ಗೊತ್ತಿಲ್ಲ. Sit down. ಕಮಲಿ ಅವರು ಕ್ಲಾಸಿಗೆ ಬಂದಿಲ್ವಾ? ಅಂದ್ರೆ ಇನ್ನೂ ಹುಷಾರಾಗಿಲ್ವಾ? ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಲೆಸನ್ ಸ್ಟಾರ್ಟ್ ಮಾಡಿ. ಯಾ ಯಾಕೆ ಬರಕ್ ಹೋದ್ರಿ? ರೆಸ್ಟ್ ತಗೋಬೋದಾಗಿತ್ತಲ್ವಾ? ಪೂರ್ತಿ ಸರಿ ಹೋಗೋವರೆಗೂ ಸುಧಾರಿಸ್ಕೋಬೇಕಿತ್ತು. ಅದು ಎಲ್ಲಿ ಕೇಳ್ತಾಳೆ ಸರ್? ಬ್ಯಾಡ ಅಂದ್ರೂ ಎದ್ದು ಬಂದವಳೆ. ಈಗ ಪರ್ವಾನಿಲ್ಲ, ನಾನು ಚೆಂದಾಗೇವ್ನಿ. ಓಕೆ ದೆನ್ ಶುರು ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಆಂಟೋನಿ ಕ್ಲಿಯೋಪ್ಯಾಟ್ರಾ ಪ್ರೇಮ ಕಥೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಈಗ ಅದೇ ಚಾಪ್ಟರ್ನ ಕ್ಲೈಮ್ಯಾಕ್ಸ್ನಲ್ಲಿರೋ ಕೆಲವು ಪ್ಯಾರಾಗ್ರಾಫ್ನ ಶೇಕ್ಸ್ಪಿಯರ್ ಇಂಗ್ಲಿಷ್ ಅಲ್ಲದೆ ನಾರ್ಮಲ್ ಇಂಗ್ಲಿಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಗಮನ ಇಟ್ಟು ಎಲ್ಲರೂ ತುಂಬ ಹುಷಾರಾಗಿ ಕೇಳಿಸ್ಕೊಳ್ಳಿ. ಕ್ಲಿಯೋಪ್ಯಾಟ್ರಾ ಹೇಳ್ತಾಳೆ, ಐ ಡೋಂಟ್ ವರಿ ಅಬೌಟ್ ಬೀಯಿಂಗ್ ಡಿಸೀವ್ಡ್ ಬಿಕಾಸ್ ಐ ಡೋಂಟ್ ನೀಡ್ ಟು ಟ್ರಸ್ಟ್. ಈ ಸೆಂಟೆನ್ಸ್ನಲ್ಲಿರೋ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ Sit down, sit down. Sit down everybody. ರಿಷಿ ಸರ್, ಜಸ್ಟ್ 5 minutes. ನಿಮ್ಮ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ. ಶ್ಯೂರ್ ಮ್ಯಾಮ್, ದ ಕ್ಲಾಸ್ ಇಸ್ ಯುವರ್ಸ್. ಥ್ಯಾಂಕ್ ಯು. ಈಗ ಹೇಗಿದೆಯಾ ಕಮಲಿ? ಪರ್ವಾನಿಲ್ಲ ಅಜ್ಜಿ, ಚೆಂದಾಗೇವ್ನಿ. ರೆಸ್ಟ್ ತಗೋಬೋದಾಗಿತ್ತಲ್ಲ? ಇಲ್ಲ ಅಜ್ಜಿ, ಆಟೋದೇನು ತೊಂದರೆ ಇಲ್ಲ, ಪರ್ವಾನಿಲ್ಲ. ನೀನು ಕ್ಲಾಸಿಗೆ ಮಿಸ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸಿಂದಾನೇ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಲಿಸನ್ ಎವ್ರಿಬಡಿ, ಮೊನ್ನೆ ಸ್ಟೇಜ್ ಮೇಲೆ ಈ ಬಾರಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಅನೌನ್ಸ್ ಮಾಡಿದಾಗಲೇ ಕಮಲಿಗೆ ಇದನ್ನು ವಿತರಣೆ ಮಾಡಬೇಕಾಗಿತ್ತು. ಆದರೆ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಬ್ಯಾಡ್ಜ್ ಮೇಲೆ ಅನಿಕಾ ಮಹಾಜನ್ ಅಂತ ಹಾಕ್ಸ್ಬಿಟ್ಟಿದ್ರು, ವಿಚ್ ವೆಂಟ್ ವೇಸ್ಟ್. ಈ ಸೆರೆಮನಿನ ಕ್ಲಾಸ್ ಎದುರೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏಕೆಂದರೆ ಕಮಲಿ ಎಲ್ಲ ಅನಾಹುತಗಳನ್ನ ಮೀರಿ ಬಂದಿದ್ದಾಳೆ. ಲೆಟ್ ಅಸ್ ಬೂಸ್ಟ್ ಹರ್ ಕಾನ್ಫಿಡೆನ್ಸ್. ಬಾ ಕಮಲಿ. ನಿನ್ನೆ ಸ್ಟೂಡೆಂಟ್ಸ್ಗೋಸ್ಕರ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡಿ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ನಿಭಾಯಿಸಿದಾಳೆ. ಅದರಿಂದ ಬಂದಂಥ ಕಷ್ಟಗಳನ್ನ ಎದುರಿಸಿದಾಳೆ. ಶಿ ಈಸ್ ರಿಯಲಿ ಎ ಲೀಡರ್. ಎಲ್ಲರಿಗೂ ಇವಳು ಮಾದರಿ, ಆದರ್ಶ. ಕಮಲಿಗೆ ಈ ಬ್ಯಾಡ್ಜನ್ನು ಕೊಡೋದ್ರಲ್ಲಿ ನಾನು ತುಂಬ ಹೆಮ್ಮೆ ಮತ್ತು ಸಂತೋಷ ಪಡ್ತಾ ಇದ್ದೀನಿ. ಬನ್ನಿ. ಕಮಲಿ, ಈ ಕ್ಷಣದಿಂದ ನಿನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಅನ್ನೋದು ನೆನಪಿರಲಿ. ನೀನು ವಿದ್ಯಾರ್ಥಿಗಳ ಪ್ರತಿನಿಧಿ. ಕಾಲೇಜ್ನಲ್ಲಿ ಏನೇ ತೊಂದರೆ ಆದರೂ
ಅದನ್ನು ಬೆರಳು ಮಾಡಿ ತೋರಿಸೋ ಅಧಿಕಾರ ನಿನಗಿದೆ. ಎಲ್ಲರೂ ನಿನ್ನನ್ನು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರೆಲ್ರಿಗೂ ನಿನ್ನ ಮೇಲೆ ನಂಬಿಕೆ ಇದೆ ಅಂತಲೇ ಅರ್ಥ. ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಬೇರೆ ವಿದ್ಯಾರ್ಥಿಗಳಿಗೂ ಸ್ಪಂದಿಸೋದು ತುಂಬಾ ಕಷ್ಟ. ಆದರೆ ಅದನ್ನು ಸಂಭಾಳಿಸೋ ಸಾಮರ್ಥ್ಯ ನಿನಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಓಟ್ ಹಾಕಿರೋರೆಲ್ಲ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೋ ಅಷ್ಟೇ ಭರವಸೆ ನಾನು ನಿನ್ನ ಮೇಲೆ ಇಟ್ಟಿದ್ದೀನಿ ಕಮಲಿ. ನನ್ನ ನಂಬಿಕೆನ ನೀನು ಸುಳ್ಳು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಅಜ್ಜಿ. ಮೇಡಮ್, ಯಾರಿಗೂ ಯಾವತ್ತೂ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೋ ಬ್ಲೇಮ್ ಮಾಡೋದಕ್ಕೋ ಅವಕಾಶ ಮಾತ್ರ ಕೊಡಬೇಡ. ಹಾಂ, ಈ ಸಂದರ್ಭದಲ್ಲಿ ನಾನು ನಿನ್ನ ಹತ್ರ ಇನ್ನೊಂದು ವಿಷಯ ಹೇಳಬೇಕಾಗಿದೆ. ಅದೇನೆಂದರೆ, ನಮ್ಮ ಈ ಅನ್ನಪೂರ್ಣ ಮಹಾಜನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಇನಾಗ್ರೇಟ್ ಆಗಿ ಈ ವರ್ಷ 50ನೇ ವರ್ಷ ಪೂರೈಸಿ ಗೋಲ್ಡನ್ ಜುಬ್ಲಿಗೆ ಸಿದ್ಧವಾಗ್ತಾ ಇದೆ. ಸೆಲೆಬ್ರೇಷನ್ಸ್ಗೇನೋ ಟೈಮ್ ಇದೆ. ಆದರೆ ಕಮಲಿ, ಅದರ ಜವಾಬ್ದಾರಿ ಎಲ್ಲ ನಿನಗೆ, ನೀನು ಆಯ್ಕೆ ಮಾಡೋ ನಿನ್ನ ಸಹಪಾಠಿಗಳಿಗೆ ಕೊಡಲಾಗತ್ತೆ. ಲೆಕ್ಚರರ್ಸ್ ಸಹಾಯ ತಗೊಂಡು ಈ ಫಂಕ್ಷನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡು. ನೆನಪಿರಲಿ, ಕಾಲೇಜ್ ಶುರುವಾದಾಗಿಂದ ನಡೆಯೋ ದೊಡ್ಡ ಫಂಕ್ಷನ್ ಇದಾಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ನಿನ್ನ ಕೆಲಸ ನೀನು ಶಿಸ್ತಿಂದ ಮಾಡು. ಓಕೆ, ಸಿ ಯು. ರಿಷಿ ಸರ್, ಯು ಕ್ಯಾನ್ ಕಂಟಿನ್ಯೂ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಆಲ್. ಬಾಯ್ ಗೈಸ್. ಕಮಲಿ ಅವರು, ಬರ್ಬೋದಾ ಸರ್? ಎಸ್ ಪ್ಲೀಸ್. ಸರ್, ನಿಮ್ಮ ತವಾಸಿ ಕೆಲಸ ಆಗಬೇಕಿತ್ತು. ತುಂಬ ಭಯದಲ್ಲೇ ಇದೆ ಕಮಲಿ ಅವರೇ. ಎಲ್ಲಿ ನೀವಿನ್ನೂ ನನ್ನ ಕ್ಷಮಿಸದೆ ಕೋಪದಲ್ಲೇ ಇದ್ದೀರೇನೋ ಅಂತ. ಬಟ್ ಈಗ ನಂಗೆ ಸಮಾಧಾನ ಆಗ್ತಿದೆ. ನೀವೇ ಹುಡ್ಕೊಂಬಂದಿದ್ದೀರಾ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ನಡೆದಿದ್ದಕ್ಕೆಲ್ಲ ಐ ಆಮ್ ರಿಯಲಿ ಸಾರಿ. ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಆ್ಯಂಡ್ ನೀವು ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಕಂಟಿನ್ಯೂ ಮಾಡ್ಬೋದು. ಐ ಆಮ್ ವೆರಿ ಹ್ಯಾಪಿ ಯು ನೋ. ಸರ್, ನಾನಿಲ್ಲಿ ಬಂದಿರೋದು ಸ್ಟೂಡೆಂಟ್ ಪ್ರೆಸಿಡೆಂಟ್ ಕಮಲಿ ಆಗಿ, ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡೋದಕ್ಕಲ್ಲ. ಕಲ್ಚರಲ್ ಕಮಿಟಿ ಕೆಲವೊಂದು ಪೇಪರ್ಸ್ಗೆ ನಿಮ್ಮಿಂದ ಸೈನ್ ಆಗಬೇಕಿತ್ತು. ನೀವೇ ಆದರೂ ಹೆಡ್ ಅಲ್ವಾ? ಸೈನ್ ಮಾಡಿಕೊಡಿ ಸರ್. ಹಾಗಾದರೆ ನೀವು ಸರ್, ಸೈನ್ ಹಾಕೊಡಿ, ನಂಗೆ ಬೇರೆ ಕೆಲಸ ಐತೆ.